ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕರ್ನಾಟಕ ಸರ್ಕಾರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಇಲ್ಲಿಂದ ಈ ಒಂದು ಡಿಪಾರ್ಟ್ಮೆಂಟ್ ದಲ್ಲಿ ಬರತಕ್ಕಂತ ಒಂದು ಯೋಜನೆಗಳಲ್ಲಿ ಅಂದ್ರೆ 13 ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಡಿಬಿಟಿ ನೇರ ನಗದು ವರ್ಗಾವಣೆ ತಂತ್ರಾಂಶದಡಿ ಅಳವಡಿಸಿ ಲೈವ್ ಮಾಡಿದ್ದಾರೆ. ಅಂದ್ರೆ ನೀವು ಈ ಒಂದು ಡಿಪಾರ್ಟ್ಮೆಂಟ್ ದಲ್ಲಿ ಬರತಕ್ಕಂತ 13 ಯೋಜನೆಗಳಿಗೆ ನೀವು ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ, ನೀವು ಏನಾದರೂ ಎಲಿಜಿಬಲ್ ಇದ್ರೆ ಅವರು ನಿಮ್ಮ ಒಂದು ಬೆನಿಫಿಟ್ ಅನ್ನ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾರೋ. ಇಲ್ಲಿ ನೋಡಿ ಯಾವ ಬರ್ತಾವ ನೋಡ್ರಿ, ಈ ರೀತಿ ಯೋಜನೆಗಳು ಕೊಟ್ಟಾರು. ಯಾವಪ್ಪ ಅಂದ್ರೆ 13 ಯೋಜನೆಗಳದಾವು. ಫಸ್ಟ್ ಒನ್ ಆಧಾರ ಯೋಜನೆ. ಈ ಆಧಾರ ಯೋಜನೆ ಅಂಗವಿಕಲರಿಗೆ ಇರ್ತೈತಿ. ನಿಮ್ಮದು ಏನಾದರೂ ದೈಹಿಕವಾಗಿ ನ್ಯೂನತೆ ಇದ್ರೆ, ಅಂಗವಿಕಲತೆ ಇದ್ರೆ ನೀವು ಈ ಒಂದು ಆಧಾರ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿ ಸಹಾಯಧನವನ್ನು ಪಡೆಯಬಹುದು. ನೀವು ಒಂದು ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ. ಅದಕ್ಕೆ ನಿಮ್ದು ಅಂಗವಿಕಲತೆಯ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಒಂದು ರೇಷನ್ ಕಾರ್ಡು, ಆಮೇಲೆ ವೋಟರ್ ಐಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ. ಇನ್ನು ಸೆಕೆಂಡ್ ಒನ್ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ. ನಿಮಗೆ ಏನಾದರೂ ಈಗ ನೀವು ಸ್ವಂತ ಹಣ ಖರ್ಚು ಮಾಡಿ ನೀವು ಯಾವ್ದಾದ್ರು ಒಂದು ಟ್ರೀಟ್ಮೆಂಟ್ ಪಡೆದಿದ್ರೆ ಅದಕ್ಕೆ ವೈದ್ಯಕೀಯ ಪರಿಹಾರ ನಿಧಿ ಅಂತ ಈ ಒಂದು ಯೋಜನೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು. ಅಲ್ಲಿ ಒಂದಿಷ್ಟು % ಅಂತ ನಿಮಗೆ ರೀಫಂಡ್ ಅನ್ನ ಮಾಡ್ತಾರೆ. ಇನ್ನು ಥರ್ಡ್ ಒನ್ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆ. ಅಂದ್ರೆ ಶಾಣೆ ಹುಡುಗರು ಇರ್ತಾವು, ಅವರು ಹ್ಯಾಂಡಿಕ್ಯಾಪ್ ಇರ್ತಾರು, ಅವ್ರಿಗೆ ಏನ್ ಮಾಡ್ತಾರು ಶಾಲೆ ಕಲಿಯಾಕ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರು. ಫೋರ್ತ್ ಒನ್ ನಿರುದ್ಯೋಗ ಭತ್ಯೆ. ಇಲ್ಲಿ ಒಂದು ಉದ್ಯೋಗವನ್ನು ಹೊಂದದೇ ಇರತಕ್ಕಂತ ವ್ಯಕ್ತಿಗಳಿಗೆ ನಿರುದ್ಯೋಗವನ್ನು ಭತ್ಯೆಯನ್ನು ನೀಡ್ತಾರು. ಶಿಶು ಪಾಲನಾ ಭತ್ಯೆ ಅಂದ್ರೆ ಒಂದು ನೀವು ಏನಾದ್ರು ಕೆಲ್ಸಕ್ಕೆ ಹೋಗ್ತೀರಿ ಅಂದ್ರ ಆ ಒಂದು ನಿಮ್ಮ ಮಗುವನ್ನ ನೋಡ್ಕೊಳಕ ಒಂದು ನೀವು ಕೃಷಿಗತ್ತು ಹಾಕ್ತಿರಿ, ಶಿಶು ಪಾಲನಾ ಕೇಂದ್ರಗಳಿಗೆ ಹಾಕ್ತಿರಿ. ಅಲ್ಲಿ ಕೊಡ್ತಕ್ಕಂತ ಮಗುವನ್ನ ಒಂದು ಆರೈಕೆಗಾಗಿ ಕೊಡ್ತಕ್ಕಂತ ಒಂದು ಹಣವನ್ನು ಇವರು ನಿಮ್ಗೆ ಕೊಡ್ತಾರು. ಮತ್ತೆ ಮರಣ ಪರಿಹಾರ ನಿಧಿ ಅಂತ, ಏನಾದರೂ ಅಚಾನಕ್ ಮರಣ ಆಗಿದ್ರೆ ಅದಕ್ಕೆ ಪರಿಹಾರ ನಿಧಿ ಕೊಡ್ತಾರು. ಇನ್ನು ಪ್ರತಿಭೆ ಯೋಜನೆ, ಇದು ಕೂಡ ಒಂದು ಸ್ಕಾಲರ್ಶಿಪ್ ಯೋಜನೆ ಆಗಿದೆ. ಇನ್ನು ಏರ್ತೋನು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ. ಅಂದ್ರೆ ಮಕ್ಕಳಿಗೆ ಕಣ್ಣು ಕಾಣ್ತಿರಲ್ಲ, ಅವರು ಒಂದು ಕೇಳುವಿಕೆಯ ಮೂಲಕ ಒಂದು ವಿದ್ಯೆಯನ್ನು ಕಲಿಯಲು ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ ಅಂತ ಇದೆ. ಅವರಿಗೆ ಇದರ ಡೈಲಿ ಟಾಕಿಂಗ್ ಲ್ಯಾಪ್ಟಾಪ್ ಅನ್ನ ಕೊಡ್ತಾರೆ. ಇನ್ನು 9th ಒನ್ ದೃಷ್ಟಿ ದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ. ಕಣ್ಣು ಕಾಣದೇ ಇರತಕ್ಕಂತ ಒಂದು ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಗಳಿಗೆ ಏನ್ ಕೊಡ್ತಾರೋ ಬ್ರೈಲ್ ಕಿಟ್ ಅಂತ ಕೊಡ್ತಾರೋ. ಅದರ ಮೂಲಕ ಅವರು ಅಕ್ಷರವನ್ನ ಕಲಿಬೇಕಾಗುತ್ತದೆ. ಇನ್ನು ದೈಹಿಕ ವಿಕಲಚೇತನರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆ. ಅಂದ್ರೆ ಬಾಳ ಯಾರಿಗೆ ಕೈಯ ಕಾಲ ಇರುದಿಲ್ಲ, ಅವ್ರಿಗೆ ನಡೆಯಾಕ ಬರ್ತಿರಂಗಿಲ್ಲ ಅಂತವ್ರಿಗೆ ಏನ್ ಮಾಡ್ತಾರೆ, ಒಂದು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ 2 ವೀಲರ್ ಅನ್ನ ಕೊಡ್ತಾರು. ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕೆ ಹೊಲಿಗೆ ಯಂತ್ರ ಯೋಜನೆ. ಕಿವಿ ಕೇಳದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಸ್ವಂತ ಉದ್ಯೋಗ ಮಾಡೋದಕ್ಕೆ ಹೊಲಿಗೆ ಯಂತ್ರವನ್ನು ಕೊಡ್ತಾರು. ಹಾಗೆ ಬೇರೆ ಬೇರೆ ಸಾಧನ ಸಲಕರಣೆಗಳು ಇಲ್ಲಿ ಯೋಜನೆ ಅಡಿಯಲ್ಲಿ ಬರ್ತಾವು. ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ. ಅದೇ ರೀತಿ ಮತ್ತೆ ನಡೆಯಕ್ಕೆ ಬರಲಾರಂತ ಕಾಲಗಳಲ್ಲಿ ಸ್ವಾಧೀನ ಇಲ್ಲದಂತ ವ್ಯಕ್ತಿಗಳಿಗೆ ಬ್ಯಾಟ್ರಿ ಆಧಾರಿತ ಅಂದ್ರೆ ಇದು ಕೂಡ ಬ್ಯಾಟ್ರಿ ಚಾಲಿತ ವೀಲ್ ಚೇರು, ಅದು ಬಟನ್ ಮೇಲೆ ಇದು ಆಪರೇಟ್ ಆಗ್ತದೆ. ಈ ಎಲ್ಲ ಯೋಜನೆಗಳಿಗೆ ನೀವು ಅಪ್ಲೈ ಅನ್ನ ಮಾಡಬೇಕಾಗತಿ. ಇದು ನೀವು ಗ್ರಾಮ್ 1, ಕರ್ನಾಟಕ 1, ಬೆಂಗಳೂರು 1 ಹಾಗೂ ನೇರವಾಗಿಯೂ ಸಹ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಪ್ರಾರಂಭ ದಿನಾಂಕ 20/8/2025 ಮತ್ತು ಕೊನೆಯ ದಿನಾಂಕ 30/9/2025. ಅದೇ ನೆಕ್ಸ್ಟ್ ಸೆಪ್ಟೆಂಬರ್ 30 ಕೊನೆಯ ದಿನ ಆಗಿದ್ದು, ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇರ್ತೀರಿ ನೀವು ಅದಕ್ಕೆ ಅಪ್ಲಿಕೇಶನ್ ಸಲ್ಲಿಸುವುದರ ಮೂಲಕ ಇದರ ಒಂದು ಲಾಭವನ್ನು ಪಡೆದುಕೊಳ್ಳಬಹುದು.